ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿದ್ದು ವಿಡಿಯೋದಲ್ಲಿ ನಾನು ನಿಮಗೆ ಚಿಕನ್ ಸೂಪ್ ಹೇಗೆ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಸೊ ಈಸಿಯಾಗಿ ಟೇಸ್ಟಿ ಚಿಕನ್ ಸೂಪ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮಗೆ ಸೂಪಿಗೆ ಎಷ್ಟು ಚಿಕನ್ ಬೇಕಂತ ಹೇಳಿ ತಗೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಷ್ಟು ಅಂತ ಹೇಳಿದರೆ 1.5 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಳ್ಳಿ. ಈಗ ಪೂರ ಮಿಕ್ಸ್ ಮಾಡಿ ಎಲ್ಲ ಎಳ್ಕೊಳ್ಬೇಕು ಚಿಕನ್ನು. ಹೀಗೆ ನಾನು ಹೇಗೆ ಮಿಕ್ಸ್ ಮಾಡ್ತಿದ್ದೇನೆ ಅದೇ ಥರ ಪೂರ ಎಳ್ಕೊಳ್ಬೇಕು. ಅದು ಹಾಗೆ ಮಿಕ್ಸ್ ಮಾಡಿ ಆದ ನಂತರ 30 ಮಿನಿಟ್ಸ್ ಇಡಬೇಕು. ಫ್ರಿಜ್ಜಲ್ಲಿ ಇಡಬೇಕಂತ ಇಲ್ಲ, ಹೊರಗೆ ಸಹ ನೀವು ಇಡ್ಬೋದು. ಬಟ್ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದರೆ ಖಾಲಿ 20 ಮಿನಿಟ್ಸ್, ಅಟ್ಲೀಸ್ಟ್ 20 ಮಿನಿಟ್ಸ್ ಇಡಲೇಬೇಕು ನೀವು. ಆಗ ಚಿಕನ್ ಪೂರ ಒಳ್ಳೆ ಎಳ್ಕೊಳ್ತದೆ, ಮತ್ತು ಚಿಕನ್ ಒಳಗೆಲ್ಲ ಒಳ್ಳೆ ಪೆಪ್ಪರ್ ಹೋಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹೋಗಿ ಫ್ಲೇವರ್ ಕೊಡ್ತದೆ ಒಳ್ಳೆ. ನೋಡ್ಬೋದು ನಾನು ಹೇಗೆ ಮಿಕ್ಸ್ ಮಾಡಿದೆ ಅಂತ ಹೇಳಿ. ಪೂರ ಎಲ್ಲ ಮಿಕ್ಸ್ ಆಗಿದೆ ಎಲ್ಲ ಚಿಕನ್ ಪೀಸಸ್ಸಿಗೆ. ಇದನ್ನು ಇಡೋದು, ಇನ್ನು ಮ್ಯಾರಿನೇಟಿಗೆ ಇಡೋದು 30 ಮಿನಿಟ್ಸ್ವರೆಗೆ. ಟೈಮ್ ಇಲ್ಲ ಅಂತ ಹೇಳಿದರೆ ಹೇಳಿದಾಗೆ 20 ಮಿನಿಟ್ಸ್ ಇಡ್ಬೋದು ನೀವು. ಸೊ ಇಲ್ಲಿ ಕುಕ್ಕರಲ್ಲಿ ನಾನು ಬಾಯ್ಲಿಗೆ ನೀರಿಟ್ಟಿದ್ದೆ. ನಂದು ಚಿಕನ್ 30 ಮಿನಿಟ್ಸ್ವರೆಗೆ ಮ್ಯಾರಿನೇಟ್ ಆಗಿದೆ. ಆ ಚಿಕನನ್ನು ನೀರಿಗೆ ಹಾಕಬೇಕು. ಇನ್ನು ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ಮೇಲೆ ನೀವು ನೋಡ್ಬೋದು, ಬಾಯ್ಲ್ ಆಗ್ತಿರುವ ನೀರಿಗೆ ಹಾಕಿದ ಕೂಡಲೇ ಚಿಕನ್ ಕಲರ್ ಚೇಂಜ್ ಆಗಿದೆ. ಸೊ ಇಷ್ಟೇ, ಇದನ್ನು ಸಾಲ್ಟ್ ಏನು ಹಾಕ್ಲಿಕ್ಕೆ ಹೋಗಬೇಡಿ, ಇದನ್ನು ಹಾಕಿ ಲಿಡ್ ಹಾಕಿಬೇಡಿ. ಇನ್ನು ಇದನ್ನು 3 ಸೀಟಿ ಹೊಡಿಸಿ, ಹೈ ಫ್ಲೇಮಲ್ಲಿ 3 ಸೀಟಿಯನ್ನು ಹೊಡಿಸಬೇಕು. ಚಿಕನ್ ಆಗಿದೆ, ಕುಕ್ ಆಗಿದೆ ನೋಡ್ಬೋದು. 3 ಸೀಟಿ ಹಾಕ್ಸಿದ್ದೇನೆ. ಒಳ್ಳೆ ಪೆಪ್ಪರ್ ಎಲ್ಲ ಒಳ್ಳೆ ತಾಗಿದೆ ಚಿಕನಿಗೆಲ್ಲ. ದಟ್ ಮೀನ್ಸ್ ಒಳ್ಳೆ ಮ್ಯಾರಿನೇಟ್ ಆಗಿದೆ ಅಂತ ಹೇಳಿ. ಸೊ ಈಗ ಎಂತ ಮಾಡೋದು ಅಂತ ಹೇಳಿದರೆ, ಚಿಕನನ್ನು ತೆಗೆದು ಇದು ನೀರನ್ನು ಸಪ್ರೇಟ್ ಮಾಡಬೇಕು. ಸೂಪಿಗೆ ಇದು ಮೇನ್ ನೀರು. ಮತ್ತು ಇನ್ನೊಂದು ಸೈಡ್ ಚಿಕನ್ ನಾವು ತೆಗೆದಿಟ್ಟಿದ್ವಲ್ಲ ಅದನ್ನು ಹೀಗೆ ಸಪ್ರೇಟ್ ಮಾಡಬೇಕು, ಶ್ರೆಡ್ ಮಾಡಬೇಕು. ಬೋನ್ ಇದ್ದರೆ ಬೋನ್ ತೆಗೆದಿಟ್ಕೊಳ್ಳಿ. ನಾನು ಇಲ್ಲಿ ವಿತ್ ಬೋನ್ ತಗೊಂಡಿದ್ದು. ಬೋನ್ಲೆಸ್ ತಗೊಂಡ್ರೆ ಭಾರಿ ಒಳ್ಳೆಯದು, ಈಸಿ ಆಗ್ತದೆ ಕೆಲಸ. ನಾನಿಲ್ಲಿ ಬೋನ್ ತಗೊಂಡಿದ್ದಕ್ಕೆ ಚೂರು ಕಷ್ಟ ಆಗ್ತಾ ಉಂಟು. ಪೂರ ಚಿಕನ್ ಸಪ್ರೇಟ್ ಮಾಡಬೇಕು, ಬೋನ್ ಸಪ್ರೇಟ್ ಮಾಡಬೇಕಾಗ್ತದೆ. ಸೊ ನೋಡಿ, ಈ ಥರ ಮಾಡ್ಕೊಳ್ಬೇಕು, ಚಿಕ್ಕದು ಸಪ್ರೇಟ್ ಮಾಡ್ಕೊಳ್ಬೇಕು. ಅದಾದ ಮೇಲೆ ಇಲ್ಲಿ ಒಂದು ಪಾನಿಗೆ ನಾವು ಅದು ಕುಕ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ ಸ್ಟಾಕ್, ಅದನ್ನು ತಗೊಂಡು ಅದು ಪಾತ್ರೆಗೆ ಹಾಕ್ಕೊಳ್ಬೇಕು. ಪೂರ ಒಮ್ಮೆಗೆ ಹಾಕ್ಕೊಳ್ಬೇಡಿ, ನಿಮಗೆ ಎಷ್ಟು ಚಿಕನ್ ಸೂಪ್ ಬೇಕು ಅಷ್ಟು ಮಾತ್ರ ಹಾಕ್ಕೊಡಿ. ತುಂಬ ಮಾಡ್ಲಿಕ್ಕೆ ಹೋಗಬೇಡಿ, ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿ. ನೀವು ನೋಡ್ಬೋದು ನಾನು ಲೆಕ್ಕದ್ದು ಹಾಕ್ತಾ ಇದ್ದೇನೆ ಎಷ್ಟು ಬೇಕಂತ ಹೇಳಿ, ಪೂರ ಹಾಕಲಿಲ್ಲ. ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿಟ್ಟಿದ್ದೇನೆ ನೋಡಿ. ಮತ್ತೆ ಬೇಕಾದರೆ ನೀವು ಮತ್ತೆ ಇನ್ನೊಮ್ಮೆ ಸಹ ಮಾಡ್ಬೋದು. ಈಗ ಸ್ವಲ್ಪ ಮಾಡಿದ್ದು ನಾನು. ಸೊ ಈಗ ಏನಂತ ಹೇಳಿದರೆ, ನಾವು ಚಿಕನ್ ಶ್ರೆಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಎಷ್ಟು ಬೇಕು ಅಷ್ಟೇ ಹಾಕಿ, ಪೂರ ಹಾಕ್ಲಿಕ್ಕೆ ಹೋಗಬೇಡಿ. ನನಗೆ ಅಷ್ಟು ಬೇಕಂತ ಇಲ್ಲ, ನನಗೆ ಸ್ವಲ್ಪ ಬೇಕಿತ್ತು. ಸೊ ನಾನು ಸ್ವಲ್ಪ ಅದರಿಂದ ಹಾಕ್ಕೊಂಡೆ. ನೋಡ್ಬೋದು, ಈಗ ಹಾಕಿ ಇನ್ನು ಇದನ್ನು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ನೀರನ್ನು. ಇದು ನೀರು ಬಾಯ್ಲ್ ಆಗುವವರೆಗೆ ನಾವು ಇನ್ನೊಂದು ಸೈಡ್ 2 ಎಗ್ಗನ್ನು ಮಿಕ್ಸ್ ಮಾಡಬೇಕು. ನೋಡಿ ನಾನು ಅಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸಾಲ್ಟ್ ಹಾಕಬೇಕು, ಹೆಚ್ಚು ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿ. ಎಂತಕಂದರೆ ನಾವು ಮುಂಚೆ ಮ್ಯಾರಿನೇಟ್ ಮಾಡಿದ್ವಿ ಅಲ್ಲ, ಅದಕ್ಕೆ ಸಹ ಸಾಲ್ಟ್ ಹಾಕಿದ್ವಿ ಅಲ್ಲ, ಸೊ ಇದಕ್ಕೆ ಸ್ವಲ್ಪ ಹಾಕಬೇಕು. ಹಾಗೆ ಅದು ನಾನು ಎಗ್ ಮಿಕ್ಸ್ ಮಾಡ್ತಾ ಇದ್ದೇನಲ್ಲ ಅದಕ್ಕೂ ಸಹ ಸ್ವಲ್ಪ ಸಾಲ್ಟ್ ಹಾಕಬೇಕು. ಸ್ವಲ್ಪ ಹಾಕಿದರೆ ಸಾಕು, ಎಂತಕಂದರೆ ಅದು ಸಹ ಈಗ ಚಿಕನ್ ಸೂಪ್ ಒಳಗೆ ಹೋಗಲಿಕ್ಕೆ ಅದು ತುಂಬ ಉಪ್ಪಾಗ್ತದೆ. ಸ್ವಲ್ಪ ಹಾಕಿದರೆ ಸಾಕು. ಹಾಗೆ ಮಿಡ್ಲಲ್ಲಿ ಮಿಕ್ಸ್ ಮಾಡ್ತಾ ಇರಿ. ಮತ್ತೆ ಏನು ಬೇಕಂತ ಹೇಳಿದರೆ, ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಇದೇನಂತ ಹೇಳಿದರೆ ಮಿಲ್ಕ್ ಅಲ್ಲ ಇದು ಮಿಲ್ಕ್ ಅಂತ ಅಂದ್ಕೊಳ್ಬೋದು. ಮಿಲ್ಕ್ ಅಲ್ಲ, ಕಾರ್ನ್ಫ್ಲೋರ್ ಉಂಟಲ್ಲ, ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಹಾಗೆ ಇದನ್ನು ಮಿಡ್ಲಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ನಾನು ಇದನ್ನು ಮೀಡಿಯಮಲ್ಲಿ ಬಾಯ್ಲ್ ಮಾಡ್ತಾ ಇದ್ದೇನೆ, ಅಷ್ಟರವರೆಗೆ ನಂದು ಬೇರೆ ಕೆಲಸ ಆಗಲಿ ಅಂತ ಹೇಳಿ. ನೀವು ಇದನ್ನು ಹೈಯಲ್ಲಿ ಮಾಡಿದರೂ ತೊಂದರೆ ಇಲ್ಲ, ಎಂತಕಂದರೆ ಚಿಕನ್ ಆಲ್ರೆಡಿ ಕುಕ್ ಆಗಿದೆ. ನೋಡ್ಬೋದು ಚಿಕನ್ ಸ್ಟಾಕ್ ಬಾಯ್ಲ್ ಆಗ್ತಾ ಉಂಟು. ಹೀಗೆ ಆಗುವಾಗ ಉಪ್ಪು ನೋಡ್ಕೊಳ್ಳಿ, ಚೂರು ಉಪ್ಪು ಬೇಕಾ ಅಂತ ಹೇಳಿ.
ಬೇಕಂತ ಹೇಳಿದರೆ ನೀವು ತುಂಬ ಚಪ್ಪೆ ಇದ್ದರೆ ಮಾತ್ರ ಹಾಕೊಳ್ಳಿ, ಸ್ವಲ್ಪ ಚಪ್ಪೆ ಇದ್ದರೆ ಹಾಕ್ಲಿಕ್ಕೆ ಹೋಗಬೇಡಿ. ಎಂತಕ್ಕಂದರೆ ಎಗ್ಗಿಗೆ ನಾವು ಉಪ್ಪು ಹಾಕಿದ್ವಿ ಅದಕ್ಕೆ. ಸೊ ಉಪ್ಪು ಕರೆಕ್ಟ್ ಉಂಟು, ನಾನು ಉಪ್ಪು ಹಾಕ್ಲಿಕ್ಕೆ ಹೋಗಲಿಲ್ಲ. ಈಗ ನಾವು ಕಾರ್ನನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿ, ಇಲ್ಲ ಅಂದರೆ ಕೆಳಗೆ ಇಟ್ಕೊಳ್ತದೆ. ಮಿಕ್ಸ್ ಮಾಡಿದ ನಂತರ ಚೂರು ಹಾಕಿ ನೋಡಿ, ನಾನು ಒಮ್ಮೆಗೆ ಹಾಕ್ತಾ ಇಲ್ಲ, ಸ್ವಲ್ಪ 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 ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ತಿಕ್ ಫಾರ್ಮಿಗೆ ಬರ್ತಾ ಉಂಟು. ಚೂರು ಆಗಬೇಕು, ಒಮ್ಮೆಗೆ ಹಾಕಿದರೆ ಮತ್ತೆ ಲಮ್ಸ್ ಆಗ್ತದೆ. ಸೊ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಹೆಚ್ಚು ಬೇಕಂತ ಇಲ್ಲ. ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ನಾನು ಹೀಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ನೀರು ನೋಡ್ಬೋದು, ತಿಕ್ಕಾಗ್ತಾ ಉಂಟು ನೀರು. ಸೊ ಲಾಸ್ಟ್ ಚೂರು ಉಳಿದಿದೆಯಲ್ಲ ಅದು ಸಹ ಮಿಕ್ಸ್ ಮಾಡಿ ಹೀಗೆ ಹಾಕಿಬಿಟ್ರೆ ಆಯಿತು. ಇನ್ನು ಇದು ಬಾಯ್ಲ್ ಆದಾಗೆ ತಿಕ್ಕಾಗ್ತಾ ಹೋಗ್ತದೆ. ಸೊ ನೋಡ್ಬೋದು ನೀರು ಹೇಗೆ ಆಗಿದೆ ಅಂತ ಹೇಳಿ. ಇದನ್ನು ಕಂಟಿನ್ಯೂಸ್ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ನೋಡ್ಬೋದು ತಿಕ್ ಫಾರ್ಮಿಗೆ ಬಂದಿದೆ. ಸೊ ಇದು ಕರೆಕ್ಟ್ ಟೈಮ್. ಈ ಟೈಮಲ್ಲಿ ನಾವು 2 ಎಗ್ಗನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಪುನಃ ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿ ಸೂಪಿಗೆ ಹಾಕಬೇಕು. ನೀವು ನೋಡ್ಬೋದು ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೇನೆ. ಮತ್ತು ಇದು ಹಾಕಿದ ಮೇಲೆ ತುಂಬ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಜಸ್ಟ್ ಹೀಗೆ ಈ ಥರ ನಾನು ಹೇಗೆ ಮಾಡ್ತಾ ಇದ್ದೇನೆ ಆ ಥರ ಮಾಡಬೇಕು. ನೋಡ್ಬೋದು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೇನೆ ನಾನು, ಒಂದೇ ಸೈಡ್ ಹಾಕಲಿಲ್ಲ, ಪೂರ ಎಲ್ಲ ಸೈಡ್ ಹಾಕಿದ್ದೇನೆ. ಹಾಕಿ ಮೆಲ್ಲ ಹೀಗೆ ಹೀಗೆ ಮಿಕ್ಸ್ ಮಾಡಿದರೆ ಆಯಿತು. ತುಂಬ ಮಾಡಲಿಕ್ಕೆ ಹೋಗಬೇಡಿ, ನಮಗೆ ಎಗ್ ಸ್ವಲ್ಪ ಸಿಗಬೇಕಲ್ವಾ, ಪುಡಿ ಆದರೆ ಒಳ್ಳೆ ಆಗೋದಿಲ್ಲ. ಇದನ್ನು ನೀವು ಲೋವಲ್ಲಿ ಇಟ್ಟು ಕುದಿಸಿ. ನೋಡ್ಬೋದು ಎಗ್ಗೆಲ್ಲ ಆಗಿದೆ, ನಾನು ಹೆಚ್ಚು ಮಿಕ್ಸ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಇದ್ರ ನಂತರ ಕೊರಿಯಂಡರ್ ಉಂಟಲ್ಲ, ಸೊ ಮೇಲಿಂದ ಕೊರಿಯಂಡರ್ ಹಾಕಬೇಕು. ಎಷ್ಟು ಬೇಕು ಅಷ್ಟೇ ಹಾಕಿ. ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇದ್ದರೆ ತುಂಬ ಒಳ್ಳೆಯದು. ನನ್ನ ಹತ್ರ ಇರಲಿಲ್ಲ, ಸೊ ನಾನು ಹಾಕಲಿಲ್ಲ. ನಿಮ್ಮ ಹತ್ರ ಇದ್ದರೆ ಹಾಕಿ ಒಳ್ಳೆಯದು, ಇಲ್ಲ ಅಂತ ಹೇಳಿದರೂ ತೊಂದರೆ ಇಲ್ಲ. ನೋಡ್ಬೋದು ನಾನು ಹೆಚ್ಚು ಮಿಕ್ಸ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಹೀಗೆ ಮೇಲೆ ಮೇಲೆ ಹೀಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ನೋಡ್ಬೋದು ಎಗ್ ಹೇಗೆ ಸಿಗ್ತಾ ಉಂಟು, ಇಲ್ಲಿ ನೋಡಿ ಈ ಥರ ಆಗಿದೆ. ನಾವು ತುಂಬ ಮಿಕ್ಸ್ ಮಾಡಿದರೆ ಹಾಗೆ ಸಿಗುವುದಿಲ್ಲ. ಸೊ ಮೇಲೆ ಮೇಲಿಂದ ಹೀಗೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಬಾಯ್ಲ್ ಬಂದರೆ ಸಾಕು, ನಾವು ಆಲ್ರೆಡಿ ಮುಂಚೆ ಬಾಯ್ಲ್ ಮಾಡಿಟ್ಟಿದ್ವಿ. ಸೂಪ್ ಸಹ ತಿಕ್ ಫಾರ್ಮಿಗೆ ಬಂದಿದೆ. ತುಂಬ ಈಸಿ ಉಂಟು, ಒಮ್ಮೆ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಒಮ್ಮೆ ಟ್ರೈ ಮಾಡಿ, ನನಗೆ ಹೇಳಿ, ಕಮೆಂಟ್ ಮಾಡಿ ಹೇಗೆ ಆಗಿತ್ತಂತ ಹೇಳಿ. ಸೊ ಐ ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸೊ ಎಲ್ಲರಿಗೂ ಶೇರ್ ಮಾಡಿ, ಅವ್ರು ಸಹ ಮಾಡಿ ಮನೆಯಲ್ಲಿ ತಿನ್ನಲಿ. ಒಮ್ಮೆ ನೀವು ಸಹ ಹೀಗೆ ಮಾಡಿ ನೋಡಿ. ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಥರನೇ ಆಗಿತ್ತು. ಸೇಮ್ ನೋಡಲಿಕ್ಕೆ ರೆಸ್ಟೋರೆಂಟ್ ಥರನೇ ಇಲ್ವಾ, ಟೇಸ್ಟ್ ಸಹ ಅದೇ ಥರ ಇತ್ತು. ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಥರನೇ ಇತ್ತು. ಸೊ ಒಮ್ಮೆ ಮನೇಲಿ ಟ್ರೈ ಮಾಡಿ, ಡೆಫಿನೆಟ್ಲಿ ಟ್ರೈ ಮಾಡಿ. ಎಲ್ರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.